ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನ ಮೀರಾ ಎಂಬ ಯುವತಿಯೊಬ್ಬಳು ತನ್ನ ಸಣ್ಣ ಹಳ್ಳಿಯ ಮನೆಯ ಹಿಂದಿನ ಕೊಟ್ಟಿಗೆಗೆ ಸದ್ದಿಲ್ಲದೆ ನಡೆದುಕೊಂಡು ಹೋಗುತ್ತಿದ್ದಳು. ಒಳಗೆ ತನ್ನ ಹಸುವಿನ ಕರು ಶಾಂತ ಮತ್ತು ಸೌಮ್ಯವಾಗಿ ಕಾಯುತ್ತಿತ್ತು. ಈಗಾಗಲೇ ತನ್ನಗಾಗಿ ಕಾಯುತ್ತಿತ್ತು. ಮೀರಾ ಹಸುವಿನ ಕರುವಿನ ಬೆಚ್ಚಗಿನ ಬದಿಗೆ ಹಣೆಯನ್ನು ಒರಗಿಸಿಕೊಂಡಳು. ಅವಳು ಶಾಲೆ, ಕನಸುಗಳು ಮತ್ತು ಅವಳು ಹೊತ್ತಿದ್ದ ಶಾಂತ ದುಃಖದ ಬಗ್ಗೆ ಮೃದುವಾಗಿ ಮಾತನಾಡಿದಳು. ಹಸುವಿನ ಕರು ಶಬ್ದವಿಲ್ಲದೆ ಆಲಿಸಿತು. ತಾಯಿ ತೀರಕೊಂಡ ನಂತರ ಮೀರಾ ಆಗಾಗ್ಗೆ ಒಂಟಿತನ ಅನುಭವಿಸುತ್ತಿದ್ದಳು. ತನ್ನ ಮನೆಯ ಮೌನದಲ್ಲಿ ಹಸುವಿನ ಕರು ಅವಳಿಗೆ ಸಾಂತ್ವನ ಮತ್ತು ಶಕ್ತಿಯಾಯಿತು. ಒಂದು ಚಳಿಗಾಲದಲ್ಲಿ ಮೀರಾ ಅನಾರೋಗ್ಯಕ್ಕೆ ಒಳಗಾದಳು ಮತ್ತು ಹಲವು ದಿನಗಳವರೆಗೆ ಕೊಟ್ಟಿಗೆಗೆ ಭೇಟಿ ನೀಡಲಿಲ್ಲ. ಹಸುವಿನ ಕರು ತಿನ್ನಲು ನಿರಾಕರಿಸಿ ತಾಳ್ಮೆಯಿಂದ ಕಾಯುತ್ತಾ ತನ್ನ ಸ್ನೇಹಿತನನ್ನು ಕಳೆದುಕೊಂಡಿತು. ಕೊನೆಗೂ ಮೀರಾ ದುರ್ಬಲಳಾಗಿ ಆದರೆ ನಗುತ್ತಾ ಹಿಂತಿರುಗಿದಾಗ ಹಸುವಿನ ಕರು ಹತ್ತಿರಕ್ಕೆ ಬಿತ್ತುತ್ತು. ಮೀರಾ ಅದನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಾನು ಇಲ್ಲಿದ್ದೇನೆ ಎಂದು ಪಿಸುಗುಟ್ಟಿದಳು. ವರ್ಷಗಳು ಕಳೆದವು ಮತ್ತು ಹಸುವಿನ ಕರು ವಯಸ್ಸಾಯಿತು. ಒಂದು ಶಾಂತ ಸಂಜೆ ಮೀರಾ ತನ್ನ ಪ್ರೀತಿಯ ಸಂಗಾತಿಯ ಪಕ್ಕದಲ್ಲಿ ಕೊನೆಯ ಉಸಿರು ಇರುವವರೆಗೂ ಕುಳಿತಿದ್ದಳು. Subscribe for more videos.